ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಇನ್ನೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ರೋಮೋ ಅಂತ ಹೇಳ್ಬೋದು. ಫ್ರೈಡೇ ಆಗಿರೋದ್ರಿಂದ ಆ ಪ್ರೋಮೋ ಏನು ಎತ್ತ ಅಂತ ಸ್ವಲ್ಪ ಐಡಿಯಾ ಅಂತೂ ನಿಮಗೆ ಬಂದಿರುತ್ತೆ. ಉತ್ತಮ ಯಾರು, ಕಳಪೆ ಯಾರು ಅಂತ ಒಂದು ಡಿಸೈಡ್ ಮಾಡೋದ್ರ ಬಗ್ಗೆ ಡಿಸ್ಕಷನ್ ನಡೀತಿರೋದನ್ನ ನಮಗೆ ಪ್ರೋಮೋ ಮಾಡಿ ಅಪ್ಡೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಅವ್ರ ಟೀಮ್ ಅವರು. ಅದು ಏನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ. ಆವಾಗಲೇ ನನಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಗೋದು ನಿಮ್ಮಿಂದ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದರೆ, ಒಂದು ಕಳಪೆ ಕೊಡೋ ಒಂದು ಏನು ಡಿಸ್ಕಷನ್ ನಡೆಯುತ್ತೆ, ಕಳಪೆ ಕೊಟ್ಟಾದ್ಮೇಲೆ ಏನು ಡಿಸ್ಕಷನ್ ನಡೆಯುತ್ತೆ, ಆ ಒಂದು ಡಿಸ್ಕಷನ್ನ ಈ ಪ್ರೋಮೋ ಮೂಲಕ ತಿಳಿಸಿದ್ದಾರೆ. ಅದರಲ್ಲಿ ನಮ್ಮ ಧನ್ರಾಜ್ ಅವರು ಶೋಭಾ ಶೆಟ್ಟಿಗೆ ಕಳಪೆ ಕೊಡೋದನ್ನ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮತ್ತು ಶೋಭಾ ಶೆಟ್ಟಿ ಅವರೇ ಕಳಪೆ ಪ್ರದರ್ಶನ ಅಂತ ಮನೆಯವರೆಲ್ಲ ಒಪ್ಪಿ ಜೈಲಿಗೆ ಕಳಿಸಿರೋದು ಕೂಡ ನಮಗೆ ಪ್ರೋಮೋ ಅಲ್ಲಿ ಡಿಸೈಡ್ ಮಾಡಿದ್ದಾರೆ, ತೋರಿಸಿದ್ದಾರೆ. ನಮಗೆ ಇಲ್ಲಿ ಅರ್ಥ ಆಗಬೇಕಾಗಿರೋದು ಏನು ಅಂದರೆ, ನಮ್ಮ ಧನ್ರಾಜ್ ಅವರ ಆಟ ಡೇ ಒನ್ನಿಂದ ಇಲ್ಲಿವರೆಗೂ ನಾವು ಧನ್ರಾಜ್ ಅವರ ಆಟನ ನೋಡ್ತಾ ಬಂದರೆ ಸೀರಿಯಸ್ಲಿ ಒಂದೊಂದು ಸ್ಟೆಪ್ಪು ಎತ್ತಾ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರ ಆಟ ದಿನದಿನಕ್ಕೂ ತುಂಬ ಬೆಟರ್ ಆಗಿದೆ. ಆಗ ಯಾರಾದರೂ ಒಂದು ಸ್ವಲ್ಪ ಗದ್ರಿದ್ರು ಕೂಡ ಎದುರ್ಕೊಳ್ಳೋರು ನಮ್ಮ ಧನ್ರಾಜ್ ಅವರು. ಬಟ್ ಅದಾದ ನಂತರ ಅವರ ವೈಫ್ ಕಾಲ್ ಬರುತ್ತೆ, ಅವ್ರ ಪಾಪುವಿಂದ ಒಂದು ಅಳೋದಿದಾಗಿರ್ಬೋದು, ಮತ್ತು ಒಂದು ಮೆಂಟಲ್ ಸಪೋರ್ಟ್ ಸಿಕ್ಕಾಗ್ಬೋದು. 2 ವೀಕ್ಸ್ ಆದಮೇಲೆ ಅವರ ಆಟ ಅನ್ನೋದೇ ಕಂಪ್ಲೀಟ್ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಒಂದು ಟಾಸ್ಕ್ ಅಂತ ಬಂದರೆ ಅಲ್ಲಿ ಧನ್ರಾಜ್ ಅವ್ರು ಇರ್ತಾರೆ, ಮತ್ತು ಒಂದು ಎಂಟರ್ಟೈನ್ಮೆಂಟ್ ಅಂತ ಬಂದರೆ ನಮ್ಮ ಧನ್ರಾಜ್ ಅವ್ರು ಇರ್ತಾರೆ. ಆ ಎಂಟರ್ಟೈನ್ಮೆಂಟ್ ಅನ್ನೋದು ನಮ್ಮ ಹನುಮಂತ್ ಅವರು ಮನೆ ಒಳಗಡೆ ಬಂದಾಗ್ಲಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಇವರಿಬ್ಬರು ಮಾತಾಡ್ಕೊಳ್ಳೋದಾಗಿರ್ಬೋದು, ಇವರಿಬ್ರಿಗೊಬ್ರು ಒಂದು ಸಪೋರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಒಂದಾಗಿ ಆಡೋದಾಗಿರ್ಬೋದು, ಒಂದು ಫ್ರೆಂಡ್ಶಿಪ್ ಅಂದರೆ ಏನು ಅನ್ನೋದನ್ನ ಖಂಡಿತ ತೋರಿಸ್ಕೊಟ್ಟಿದ್ದಾರೆ ಇವರಿಬ್ರು. ಬೇರೆಯವರೆಲ್ಲ ಹೆಂಗೆ ಅಂದರೆ, ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡ್ರು ಅಂದರೆ ಫ್ರೆಂಡ್ಶಿಪ್ನ ಆಟನ ಮಿಕ್ಸಪ್ ಮಾಡ್ಕೊಳ್ತಾರೆ. ಎಕ್ಸಾಂಪಲ್ ಮಂಜಣ್ಣ ಒಂದು ರಾಜ ಆಗಿದ್ರೂ ಕೂಡ ಆ ಗತ್ತನ್ನ ಗೌತಮಿ ಹತ್ರ ಮೇಂಟೈನ್ ಮಾಡಲಿಲ್ಲ. ನನ್ನ ಫ್ರೆಂಡು ಅಂತ ಅಂದ್ಬಿಟ್ಟು, ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಗೌತಮಿ ರಾಣಿ ಆಗಿದ್ರು, ಇವ್ರು ಅವ್ರ ಕೆಳಗಡೆ ಇದ್ರ ಅನ್ನಂಗೆ ಅನ್ನಿಸ್ತು ನನಗೆ ಈ ವಾರ ನೋಡಿದಾಗ. ಬಟ್ ಧನ್ರಾಜು ಮತ್ತು ಹನುಮಂತು ಅಂತ ಬಂದರೆ, ಹನುಮಂತು ಗೇಮ್ ಅಂತ ಬಂದರೆ ಗೇಮು, ಫ್ರೆಂಡ್ಶಿಪ್ ಬಂದರೆ ಫ್ರೆಂಡ್ಶಿಪ್ಪು. ನಮ್ಮ ಧನ್ರಾಜ್ ಅವರು ಕೂಡ ಅಷ್ಟೇ, ಗೇಮ್ ಅಂದರೆ ಗೇಮು, ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಶಿಪ್ಪು. ನಮ್ಮ ಹನುಮಂತ್ ಅವರು ಖುದ್ದಾಗಿ ನಮ್ಮ ಧನ್ರಾಜ್ ಅವ್ರನ್ನೇ ನಾಮಿನೇಟ್ ಮಾಡಿದ್ರು ಕೂಡ ಧನ್ರಾಜ್ ಅವರು ಯಾವುದೇ ಒಂದು ಎರಡನೇ ಅಭಿಪ್ರಾಯ ಅವರಿಗೆ ತಿಳಿಸ್ಲಿಲ್ಲ. ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ತುಂಬ ಚೆನ್ನಾಗಿ ಗೇಮ್ ಮಾಡಿದರು. ಸೊ ಧನ್ರಾಜ್ ಅವರು ಈ ಬಿಗ್ ಬಾಸ್ ಮನೆಗೆ ಸರಿ ಅಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಆಗ್ತಾ ಇತ್ತು ಮುಂಚೆ. ಬಟ್ ಈ ವಾರ ಅವ್ರು ಆಡಿರೋ ಫಿಸಿಕಲ್ ಟಾಸ್ಕ್ ಆಗಲಿ, ಅವ್ರು ಮಾಡಿರೋ ಕಾಮಿಡಿ ಆಗಲಿ, ಅವ್ರು ಮಾಡಿರೋ ಎಂಟರ್ಟೈನ್ಮೆಂಟ್ ಆಗಲಿ, ಮತ್ತು ಅವರು ಬೇರೆಯವ್ರ ಹತ್ರ ನಡ್ಕೊಂಡಿರೋ ಒಂದು ರೀತಿ ಆಗಲಿ, ಇದೆಲ್ಲ ಕನ್ಸಿಡರ್ ಮಾಡಿ ನೋಡಿದಾಗ ಬಿಗ್ ಬಾಸ್ ಸುಮ್ಮನೆ ಕಂಟೆಸ್ಟೆಂಟ್ಸ್ನ ಮನೆಯೊಳಗಡೆ ಕರ್ಸಲ್ಲ, ಅವ್ರು ನಿಜವಾಗ್ಲೂ ಬಿಗ್ ಬಾಸ್ ಮೆಟೀರಿಯಲ್ ಅಂತ ಅನ್ಸಿದ್ರೆ ಮಾತ್ರ ಕರ್ಸೋದು ಅಂತ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಂತೂ ನಮ್ಮ ಧನ್ರಾಜ್ ಅವರ ಆಟ ಮುಂದುವರಿತಾ ಇದೆ. ಇವತ್ತು ನಮ್ಮ ಶೋಭಾ ಶೆಟ್ಟಿಗೆ ಅವರು ಒಂದು ಕೊಟ್ಟಂಥ ರೀಸನ್ನು ನನಗೆ ಖಂಡಿತ ಕರೆಕ್ಟ್ ಅನ್ನಿಸ್ತು. ಯಾಕಂದರೆ ಫಸ್ಟ್ ವಾರ ಹಂಗೆ ಒಂಥರ ಬೆಂಕಿ ಥರ ಬಂದು ಶೋಭಾ ಶೆಟ್ಟಿ ಅವರು ಅದು ಒಂದು ಟಾಸ್ಕ್ ಆಡ್ತಾರೆ, ಪಲ್ಲಕ್ಕಿ ಟಾಸ್ಕು, ಅದರಲ್ಲಿ ಎಷ್ಟು ಚೆಂದ ಆಡ್ತಾರೆ. ಅದಾದ ನಂತರ ಅವರಿಗೆ ಆರೋಗ್ಯ ಏರುಪೇರಾಗಿರ್ಬೋದು, ಇಲ್ಲಾಂದರೆ ಅವ್ರಿಗೆ ಚಾನ್ಸ್ ಸಿಗದೇ ಇರ್ಬೋದು, ಏನೋ ಒಂದು ಫುಲ್ ಅವ್ರ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಡೌನ್ ಆಗುತ್ತೆ. ನಾನು ನನ್ನ ವೋಟಿಂಗ್ ರಿಸಲ್ಟ್ಸ್ ವಿಡಿಯೋ ಮಾಡಬೇಕಾದ್ರೂ ಕೂಡ ಹೇಳಿದ್ದೆ, ಶೋಭಾ ಶೆಟ್ಟಿ ಪಲ್ಲಕ್ಕಿ ಆಟ ಆದಮೇಲೆ ಎಲ್ಲೂ ನಮಗೆ ಕಾಣಿಸ್ಕೊಳ್ಳೇ ಇಲ್ಲ, ಫುಲ್ ಡಿಸಪಿಯರ್ ಆಗೋಗ್ಬಿಟ್ಟಿದ್ದಾರೆ ಅಂತ. ಅದೇ ಒಂದು ರೀಸನ್ನ ನಮ್ಮ ಧನ್ರಾಜ್ ಅವರು ಕೂಡ ಕೊಟ್ಟಿದ್ದು. ಎಲ್ಲೋ ಈ ಎಂಟೈರ್ ವೀಕ್ ನಿಮ್ಮ ಪರ್ಫಾರ್ಮೆನ್ಸ್ ವೀಕ್ ಅಂತ ಕಾಣಿಸ್ತು ಅಂತ ಕೇಳಿ ಕಳಪೆ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಶೋಭಾ ಶೆಟ್ಟಿ ಅವರು ಸ್ಪೋರ್ಟಿವ್ ಆಗೇ ತಗೋಬೋದಾಗಿತ್ತು. ಯಾಕಂದರೆ ಅವರೇ ಖುದ್ದಾಗಿ ಹೋಗಿ ಮೋಕ್ಷಿತಾ ಅವ್ರ ಹತ್ರ ಆಗಿರ್ಬೋದು, ಬೇರೆಯವ್ರ ಹತ್ರ ಎಲ್ಲ ಹೇಳಿದ್ದಾರೆ, ನಾನು ಏನು ಆಡಿದೆ ಇವತ್ತು, ಡೇ ಮುಗ್ದೋಯ್ತಲ್ಲ, ನಾನು ಇವತ್ತು ಏನೂ ಆಡೇ ಇಲ್ಲ, ನನಗೆ ಚಾನ್ಸಸ್ ಸಿಕ್ಕಿಲ್ಲ ಆಟ ಆಡೋಕ್ಕೆ, ನಿಮ್ಮಿಂದ ಉಸ್ತುವಾರಿಗಳು ತಗೊಂಡಿರೋ ಒಂದು ನಿರ್ಧಾರದಿಂದ ನಾನು ಕಾಣಿಸ್ಕೊಳ್ಳೇ ಇಲ್ಲ, ನಾನು ಏನು ಮಾಡೋದು, ನಾನು ಈ ವಾರ ಹೆಂಗೆ ಸೇವ್ ಆಗಲಿ, ನಾನೇನು ಮಾಡೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಮೋಕ್ಷಿತ್ ಅವ್ರ ಹತ್ರ ಹೋಗಿ ಶೋಭಾ ಶೆಟ್ಟಿ ಅವರು ಖುದ್ದಾಗಿ ಕೇಳಿರ್ತಾರೆ. ಅಂದರೆ ಅಲ್ಲಿ ಅವರೇ ಖುದ್ದಾಗಿ ಒಪ್ಕೊಂಡಂಗೆ ಈ ವಾರ ಅವ್ರು ಏನೂ ಮಾಡಿಲ್ಲ ಅಂತ. ಅದನ್ನೇ ಆ್ಯಕ್ಚುಲಿ ಧನ್ರಾಜ್ ಅವರು ಹೋಗಿ ಅವ್ರಿಗೆ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿತ್ತು. ಬಟ್ ಅದನ್ನು ನಮ್ಮ ಶೋಭಾ ಶೆಟ್ಟಿ ಅವರು ಪಾಸಿಟಿವ್ ಆಗಿ ತೊಗೊಂಡಾಗಂತೂ ಕಾಣಿಸ್ತಾ ಇಲ್ಲ. ಪಾಸಿಟಿವ್ ಆಗಿ ತೊಗೊಳಕ್ಕಾಗಲ್ಲ ಕಳಪೆ ಕೊಟ್ಟರೆ, ಬಟ್ ಅವರು ಹೇಳೋ ರೀತಿ ಇರುತ್ತಲ್ಲ, ಅದು ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನೀವು ಯಾಕೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಎಂಟೈರ್ ವೀಕಲ್ಲಿ ಎಲ್ಲರ ಪರ್ಫಾರ್ಮೆನ್ಸ್ ಅಂತಲೂ ನಾವು ನೋಡ್ಕೊಂಡು ಬಂದಾಗ ಐಶ್ವರ್ಯ ಅವರ ಪರ್ಫಾರ್ಮೆನ್ಸ್ ಅಷ್ಟೋ ಇಷ್ಟೋ ಇದೆ, ಅಷ್ಟಂತೂ ಇಲ್ಲ. ಬಟ್
ಒಂದು ರೇಂಜ್‌ಗೆ ಆ ಕಡೆ ಈ ಕಡೆ ಗಾಸಿಪ್ಸ್ ಆಗಿರ್ಬೋದು, ಅವ್ರ ಆ ಕಡೆ ಈ ಕಡೆ ಇನ್ವಾಲ್ವ್‌ಮೆಂಟು ಅವ್ರ ಹತ್ರ ಇದೆ. ಸೊ ಒಂದು ಕಂಟೆಂಟ್ ಅಂತೂ ಐಶ್ವರ್ಯ ಅವರಿಂದ ಸಿಕ್ಕಿದೆ. ಜಗಳ ಆಡೋದಾಗಿರ್ಬೋದು, ಮೋಕ್ಷಿತಾ ತ್ರಿವಿಕ್ರಮ್ ಅವ್ರ ಹತ್ರಲ್ಲೆಲ್ಲ ಇನ್ವಾಲ್ವ್ ಆಗೋದ್ಬೋದು, ಅದನ್ನೆಲ್ಲ ನೋಡಿದಾಗ ಕಂಟೆಂಟ್ ಇದೆ. ಇನ್ನು ಚೈತ್ರ ಮೋಸಗಾತಿ, ಆ ಕಡೆ ಈ ಕಡೆ ತಂದಿಕ್ಕೊಂಡು ಅವ್ರ್ ಇವ್ರಿಗೆ ಮೋಸ ಮಾಡ್ಕೊಂಡು ಹಂಗೆ ಯಾರ್ದೋ ಒಂದು ಅಪಿಯರೆನ್ಸ್ ಅಂತೂ ಇದೆ ಎಲ್ಲರಿಗೂ ಕಂಪೇರ್ ಮಾಡ್ಕೊಂಡ್ರೆ. ಬಟ್ ಇಲ್ಲಿ ಶೋಭಾ ಶೆಟ್ಟಿ ಅವರ ಅಪಿಯರೆನ್ಸು ಈ ಎಂಟೈರ್ ವೀಕ್ ನೋಡ್ಕೊಂಡಾಗ ಝೀರೋ. ಅದನ್ನೇ ನಮ್ಮ ಧನರಾಜ್ ಅವರು ಹೇಳಿದ್ರೆ, "ನೀವ್ಯಾಕೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ?" ಅಂತ ಕೇಳ್ತಾರೆ. ಅಳ್ತಾರೆ, ತುಂಬ ಸೆಂಟಿಮೆಂಟ್ ಆಗ್ತಾರೆ ಅಂತಲೇ ಹೇಳ್ಬೋದು. "ಅಮ್ಮ ಬೇಜಾರು ಮಾಡ್ಕೋಬೇಡ, ನನ್ನ ಜೈಲಿಗೆ ಕಳಿಸ್ತಿದ್ದಾರೆ" ಅಂತೆಲ್ಲ ಹೇಳ್ತಾರೆ. ಆದ್ರೆ ನಮ್ಮ ರಜತ್ ಅವ್ರು ಮಾತ್ರ ಧನರಾಜ್ ಅವ್ರನ್ನ ನಿಲ್ಸ್ಕೊಂಡು, "ಮಚ್ಚ ಏನು ಬೇಜಾರು ಮಾಡ್ಕೊಂಬೇಡ. ನೀನ್ ರೀಸನ್ ಹೇಳಿರೋದು ತುಂಬಾ ಕರೆಕ್ಟ್ ಆಗಿದೆ" ಅಂತ ಹೇಳ್ತಾರೆ. ಮೋಸ್ಟ್‌ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಶೆಟ್ಟಿ ರಜತ್‌ಗೆ ಆಗಲ್ವಾ ಅಂತ ನೀವು ಕ್ವೆಶ್ಚನ್ ಮಾರ್ಕ್ ಕೇಳೋದಾದ್ರೆ ಖಂಡಿತ ರಜತ್ ಅವ್ರು ಹಂಗಿಲ್ಲ. ಮೋಸ್ಟ್‌ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದ್ರೆ, "ಚೆನ್ನಾಗಿತ್ತು ಮಚ್ಚ, ನೀನ್ ಹಿಂಗ್ ಹೇಳ್ಬಾರ್ದಾಗಿತ್ತು, ಹಿಂಗ್ ಆಡ್ಬಾರ್ದಾಗಿತ್ತು" ಅಂತ ಹೇಳ್ತಾರೆ. ಬಟ್ ನಮ್ಗೆ ಅಲ್ಲಿ ಕಂಡಿಲ್ಲ. ಅಲ್ಲಿ ಹೌಸ್‌ಮೇಟ್ಸ್‌ಗೂ ಕೂಡ ಅದೇ ಅನ್ಸಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಎಸ್ಪೆಷಲಿ ರಜತ್ ಅವರು ಕುತ್ಕೊಂಡು ಹೇಳ್ತಾರೆ, "ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಆಕ್ಚುಲಿ ಕರೆಕ್ಟಾಗೇ ಹೇಳಿದ್ಯಾ ನೀನು ಪಾಯಿಂಟ್ಸು. ನೀನು ಹೇಳಿರೋ ಪಾಯಿಂಟ್ಸು ಕರೆಕ್ಟಾಗೇ ಇದೆ" ಅಂತ ರಜತ್ ಅವ್ರು ಹೇಳ್ತಾ ಇರ್ತಾರೆ. ಬಟ್ ಈ ಕಡೆ ಮಂಜಣ್ಣ ಮತ್ತು ಗೌತಮಿ ಮಾತ್ರ ಶೋಭಾಗೆ ಕೊಟ್ರ ಇದ್ದಂತೂ ಫುಲ್ ಸರ್ಪ್ರೈಸು ಅನ್ನೋ ಥರ ಕುತ್ಕೊಂಡು ಮಾಡ್ತಿರೋ ಡಿಸ್ಕಷನ್ನು ಕೂಡ ಕಾಣಿಸ್ತಾ ಇದೆ. ಅವ್ರಿಗೆ ಯಾರು ಮೋಸ್ಟ್‌ಲಿ ಅವರು ಬೇರೆಯವರು ಕಳಪೆ ಕೊಟ್ಟಿರ್ತಾರಾ? ಅದರಿಂದ ನಾವೇನಾದರೂ ತಪ್ಪು ಮಾಡಿಬಿಟ್ವಾ ಅವ್ರು ಕೊಟ್ಟು ಅಂತ ರಿಗ್ರೆಟಲ್ಲಿ ಮಾತಾಡ್ತಾರಾ ಅಂತ ಗೊತ್ತಾಗಲ್ಲ. ಯಾಕಂದರೆ ಇವರಿಬ್ಬರು ಅವ್ರು ಅನ್ಸಿರೋ ಪಾಯಿಂಟ್‌ನ ನಾವು ಹೆಂಗಾದ್ರೂ ಮಾಡಿ ರೈಟು ಅಂತ ಪ್ರೂವ್ ಮಾಡ್ಕೋಬೇಕು ಅಂತಾನೆ ಕೂತ್ಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ. ಅಲ್ಲಿ ಏನು ಡಿಸ್ಕಷನ್ ಆಗಿರ್ಬೋದು ಅಂತ ನಾವು ಎಪಿಸೋಡೇ ಕಾದು ನೋಡಬೇಕಾಗುತ್ತೆ. ಇನ್ನು ನಮ್ಮ ಮಾಮ ಸುರೇಶ್ ಮಾಮ, ಆಹಾ! ಬೆಳ್ಳಗಿರೋದೆಲ್ಲ ಹಾಲಂತ ನಂಬೇಡಮ್ಮ ಅಂತ ಹೇಳ್ಬಿಟ್ಟು ಶೋಭಾಗೆ ತಗ್ಲಾಕ್ ಕೊಡ್ತಾ ಇರ್ತಾರೆ. ಯಾರ ಬಗ್ಗೆ ಏನೇನು ತಗ್ಲಾಕ್ ಕೊಡ್ತಾ ಇದ್ದಾರೆ ಅಂತ ನೋಡಬೇಕಾಗುತ್ತೆ. ಯಾಕಂದರೆ ಶೋಭಾ ಶೆಟ್ಟಿಯವರು ಸ್ಟಾರ್ಟಿಂಗ್ ಮನೆಗೆ ಎಂಟ್ರಿ ಕೊಟ್ಟಾದ ತಕ್ಷಣನೇ ತುಂಬ ಚೆನ್ನಾಗಿದ್ದಿದ್ದು ಹನುಮಂತು ಅವ್ರ ಜೊತೆ ಮತ್ತು ಧನರಾಜ್ ಅವ್ರ ಜೊತೆ. ಸೊ ಇವತ್ತು ಧನರಾಜ್ ಅವರೇ ಹೋಗಿ ಅವ್ರಿಗೆ ಕಳಪೆ ಕೊಟ್ಟಿರೋದು ಮೋಸ್ಟ್‌ಲಿ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ನಂಬಿದ್ರು ತುಂಬ ಧನರಾಜ್ ಅವ್ರನ್ನ ಅಂತ ಅನ್ಸುತ್ತೆ. ಇಷ್ಟೊಂದು ಇದು ಮಾಡೋದಾದ್ರೆ ನಮ್ಮ ಮಾಮವ್ರು ಅದನ್ನೇ ಹೇಳ್ತಾ ಇರ್ತಾರೆ, "ಎಲ್ಲ ಬೆಳ್ಳಗಿರೋದೆಲ್ಲ ಹಾಲಂತ ಅನ್ಕೊಂಬೇಡ" ಅಂತ. ಸೊ ಹಂಗಾಗಿ ಹಂಗೆಲ್ಲ ಇದೊಂದು ಡಿಸ್ಕಷನ್ ಆಗಿರೋದನ್ನ ತೋರಿಸ್ತಾರೆ. ಮತ್ತು ಶೋಭಾ ಶೆಟ್ಟಿ ಅವರು ಜೈಲಲ್ಲಿ ಹೋಗ್ತಾರೆ. ಜೈಲಲ್ಲೂ ಕೂಡ ಅವ್ರಿಗೆ ಅವರೇ ಮಾತಾಡ್ಕೊಳ್ತಾ ಇರ್ತಾರೆ. "ನಾನಂತೂ ಅನ್ಕೊಂಡಿರ್ಲಿಲ್ಲ ಅವರೆಲ್ಲರೂ ನನ್ನ ಸೇರಿ ಜೈಲಿಗೆ ಹಾಕ್ತಾರೆ ಅಂತ ಅನ್ಕೊಳ್ತಿರ್ತಾರೆ. ಅದ್ಯಾಕೆ ಅನ್ಕೊಳ್ಳಿಲ್ಲ ಇವರು ಜೈಲಿಗೆ ಇವ್ರನ್ನ ಕಳಿಸ್ತೀನಿ ಅಂತ? ಯಾಕಂದರೆ ಈ ಸಲ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸು ಇತ್ತು. ಧನರಾಜು, ಹನುಮಂತು, ತ್ರಿವಿಕ್ರಮು, ರಜತ್ತು, ಮಂಜಣ್ಣ, ಮೋಕ್ಷಿತಾ, ಗೌತಮಿ ಆ್ಯಕ್ಚುಲಿ ಕಳಪೆ ಅನ್ಸುತ್ತೆ ನನಗೆ ಒಂದೊಂದ್ಸಲ ಯೋಚನೆ ಮಾಡಕ್ಕೆ ಹೋದ್ರೆ. ಯಾಕಂದರೆ ಗೌತಮಿ ಈ ಎಂಟೈರ್ ವೀಕಲ್ಲಿ ಅಷ್ಟೊಂದು ಹೈಲೈಟು ಎಲ್ಲೂ ಆಗಲಿಲ್ಲ. ಶೋಭಾ ಅವ್ರು ಹೆಂಗಿದ್ರೋ ಅಷ್ಟೇ ಪರ್ಫಾರ್ಮೆನ್ಸು, ಅಷ್ಟೇ ಒಂದಿದು ಅವ್ರ ಸೈಡಿಂದನೂ ಇದ್ದಿದ್ದು. ಇನ್ಯಾವುದೋ ಒಂದು ಎಕ್ಸ್ಟರ್ನಲ್ ಎಫರ್ಟ್ ಅವರಿಂದ ಬಂತು ಅಂತ ಅನ್ನಿಸ್ಲಿಲ್ಲ. ಬಟ್ ಗೌತಮಿಗೆ ಪ್ಲಸ್ ಆಗಿದ್ದು ಅಂದರೆ ಟಾಸ್ಕ್ ಆಡೋಕ್ಕೆ ಚಾನ್ಸ್ ಸಿಕ್ತು. ಬಟ್ ಈ ಕಡೆ ನಮ್ಮ ಶೋಭಾ ಅವರಿಗೆ ಟಾಸ್ಕ್ ಆಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಹಂಗಂತ ನೋಡಿಕೊಂಡ್ರೆ ನನಗೆ ಗೌತಮಿಗೆ ಜಾಸ್ತಿ ಕಳಪೆ ಓಟ್ ಬರಬೇಕು ಅಂತ ಅನಿಸುತ್ತೆ. ಆದರೆ ಬೇರೆಯವರು ಬೇರೆ ಕಂಟೆಸ್ಟೆಂಟ್‌ನ ನೋಡೋದ್ರಲ್ಲಿ ಯಾರು ವೀಕ್ ಕಂಟೆಸ್ಟೆಂಟ್ಸ್ ಇದ್ದಾರೋ ಅವ್ರನ್ನ ಮರ್ತು ಬಿಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರನೇ ಪಾಪ ಲಾಸ್ಟ್ ಟೈಮು ಧರ್ಮಕೀರ್ತಿರಾಜ್ ಎಲಿಮಿನೇಟ್ ಆಗಿದ್ದು. ನನ್ನ ವೋಟಿಂಗ್ ರಿಸಲ್ಟ್ಸಲ್ಲಿ ಆ್ಯಕ್ಚುಲಿ ಧರ್ಮಕೀರ್ತಿರಾಜ್‌ಗೆ ಸಿಕ್ಕಾಪಟ್ಟೆ ಚೆನ್ನಾಗೇ ವೋಟಿಂಗ್ ಬಂದಿದೆ ಗುರು. ವೋಟಿಂಗ್ ಬ್ಯಾಂಕಲ್ಲಿ ಅವರು ಕಡಿಮೆ ಆಗಿ ಆಚೆ ಹೋದ್ರು ಅಂತ ನನಗಂತೂ ಅನ್ಸಲ್ಲ. ಲಾಸ್ಟ್ ಟೈಮು ಅವರ ದುರಾದೃಷ್ಟನೋ ಏನೋ ಎಲ್ಲ ಟಫ್ ಕಂಟೆಸ್ಟೆಂಟ್ಸೇ ನಾಮಿನೇಷನಲ್ಲಿದ್ದರು. ಹಂಗಾಗಿ ಧರ್ಮ ಅವ್ರು ಹೊರ್ಟೋದ್ರು. ಈ ಸಲ ಆದರೂ ಫೇರ್ ನಾಮಿನೇಷನ್ ನಡೆಯುತ್ತಾ, ಅನ್‌ಫೇರ್ ನಾಮಿನೇಷನ್ ನಡೆಯುತ್ತಾ ಅಂತ ಕಾದು ನೋಡಬೇಕಾಗುತ್ತೆ. ನನ್ನ ಪ್ರಕಾರ ಈ ಸಲ ಮನೆಯಿಂದ ಆಚೆ ಹೋಗೋದಾದ್ರೆ ಐಶ್ವರ್ಯ ಹೋಗಬೇಕು. ಯಾಕಂದರೆ ಅಟ್ಲೀಸ್ಟ್ ಚೈತ್ರ ಕುಂದಾಪುರ ಅವರು ತಂದಿಡೋದು ಏನೋ ಒಂದು ಮಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಅವರಿಂದ ಒಂದು ಎಫರ್ಟ್ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಐಶು ಏನೂ ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಮತ್ತು ಇಲ್ಲಿ ಶೋಭಾ ಅವರು ಕಳಪೆ ಬಂದಿರೋದು ಅಂದರೆ ನನಗಂತೂ ಕರೆಕ್ಟ್ ಅಂತಲೇ ಅನಿಸುತ್ತೆ. ಶೋಭಾ ಈ ವಾರ ಏನೂ ಮಾಡಿಲ್ಲ. ಉತ್ತಮ ಧನರಾಜ್ ಅವ್ರಿಗೆ ಬಂದಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಕ್ಯಾಪ್ಟನ್ನು ಕೂಡ ಧನರಾಜ್ ಆಗಿದ್ದಾರೆ ಅನ್ನೋದು ಆಚೆಗಡೆ ಟಾಕು. ತ್ರಿವಿಕ್ರಮ್ ಇಂದಟ್ ಕ್ಯಾಪ್ಟನ್ ಆಗಿದ್ದಾರೆ ಧನರಾಜ್ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಏನು ಎತ್ತ ಅಂತ ಮೋಸ್ಟ್‌ಲಿ ಇನ್ನೊಂದು ಪ್ರೋಮೋ ಬಿಡ್ತಾರೆ ಅನ್ಸುತ್ತೆ ಬಿಗ್ ಬಾಸ್ ಅವರು. ಅಲ್ಲಿವರೆಗೂ ಕಾದು ನೋಡೋಣ. ಇಷ್ಟು ಈ ವಿಡಿಯೋಗೆ ಆಗಿತ್ತು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.